ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 20ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂತಹ ದಿನ. ಈ ಅಷ್ಟಮಿ ಈ ದಿನ ರಾತ್ರಿ 9:32 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:45 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:17 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ಬೆಳಗಿನ ಜಾವ 4:25 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:53 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:44 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:06 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:16 ರಾತ್ರಿ 2:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 2:02 ಇರಲಿದೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಈ ಸಂದರ್ಭದಲ್ಲೇ ಮಾಡಿ. ಏಕೆಂದರೆ ನಿಮ್ಮ ಎಲ್ಲ ವ್ಯಾಪಾರಿ ಸಂಬಂಧವಾದಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಹಣಕಾಸಿನ ವ್ಯವಹಾರಗಳಿಗೆ ಈ ಚಗೋದಯದ ಲಾಭದ ಸಮಯ ತುಂಬಾ ಸೂಕ್ತವಾಗಿದೆ. ಇದನ್ನ ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:38. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಧರ್ಮ, ನಮ್ಮ ಪ್ರಾಮಾಣಿಕತೆ, ನಮ್ಮ ಕರ್ತವ್ಯ ನಿಷ್ಠೆ ಇದನ್ನ ನಾವು ಅನುಸರಣೆ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಹಾಗೆ ನಮಗೆ ಜ್ಞಾನ ಸಂಪಾದನೆ ಮಾಡಬೇಕು, ನಮ್ಮಲ್ಲಿ ಒಂದು ಶ್ರದ್ಧೆ ಬರಬೇಕು, ಸದ್ಗುಣ ಇರಬೇಕು, ಗಾಂಭೀರ್ಯ, ಇದೆಲ್ಲಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ.
ಹಾಗಾಗಿ ಒಬ್ಬ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕುವಂತಹ ಸಂದರ್ಭ ಅಂತ ಹೇಳಿದ್ರೆ ಅದು ಗುರುವಿನ ಅನುಗ್ರಹದಿಂದ ಸಿಕ್ಕುವಂಥದ್ದು. ಇನ್ನು ಈ ಗುರು ನಮಗೆ ಭಾಗ್ಯೋದಯವನ್ನು ಉಂಟು ಮಾಡುವಂಥದ್ದು, ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ, ಸಂಪತ್ತಿಗೆ ಗುರುವೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಮಗೆ ಯಾವ ರೀತಿಯ ಅನುಕೂಲತೆಗಳು ಬೇಕು, ಸೌಲಭ್ಯಗಳು ಬೇಕು, ಅದನ್ನ ಗುರುವಿನ ಅನುಗ್ರಹದಿಂದ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಈ ದಿನ ನಿಮ್ಮ ನೆಚ್ಚಿನ ಗುರು ಸ್ಮರಣೆಯನ್ನ ಮಾಡ್ತಾ ಇರಿ, ಗುರು ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರೋದ್ರಿಂದ ನೀವು ಮುಂದುವರಿಬಹುದು. ಇದೊಂದು ಶುಭ ದಿನ. ಹಾಗೆ ಈ ದಿನ ಅಷ್ಟಮಿ ಇರೋದ್ರಿಂದ ದುರ್ಗಾಷ್ಟಮಿ ವ್ರತವನ್ನ ಆಚರಣೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಅನುರಾಧ ನಕ್ಷತ್ರ ಮತ್ತೆ ಗುರುವಾರ ಈ ಸಂಯೋಗ ಬಹಳ ವಿಶೇಷ. ಏನಂದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಈ ದಿನ ಇರುವಂಥದ್ದು. ಅದಕ್ಕಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸಿದ್ಧಿಸುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಈ ದಿನ ನೀವು ಹಮ್ಮಿಕೊಳ್ಳುವಂಥದ್ದು ಸೂಕ್ತ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಈ ದಿನ ಬೆಳಿಗ್ಗೆ 10:45 ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಕೂಡ, ಅಂದ್ರೆ 6:06 ಕೂಡ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಏಕೆಂದ್ರೆ ಗುರು ಹೋರ ನಿಮಗೆ ತುಂಬಾ ಫಲದಾಯಕವಾದಂತಹ ಸಮಯ. ಇದು ಈ ದಿನ ಬೆಳಿಗ್ಗೆ 5:52 ಬೆಳಿಗ್ಗೆ 6:57 ಹಾಗೆ ಮಧ್ಯಾಹ್ನ 1:29 ಮಧ್ಯಾಹ್ನ 2:34 ಇನ್ನು ರಾತ್ರಿ 8:45 ರಾತ್ರಿ 9:40 ಗುರು ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅನುಕೂಲಕರವಾಗಿಲ್ಲ. ಅದಕ್ಕಾಗಿನೇ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ತುಂಬಾ ತಡವಾಗಿ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಈ ದಿನದ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:50 ರಾತ್ರಿ 8:45 ಇನ್ನು ಮಧ್ಯರಾತ್ರಿ 2:14 ರಾತ್ರಿ 3:08 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ ಅಷ್ಟು ಅನುಕೂಲಕರವಾಗಿ ಇರಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡೋದಾಗ್ಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನ ಮಾಡುವಂಥದ್ದಕ್ಕಾಗ್ಲಿ, ಅಥವಾ ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಹಣವನ್ನ ಇನ್ವೆಸ್ಟ್ ಮಾಡುವಂಥದ್ದು, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥದ್ದು, ಒಟ್ಟಾರೆ ಈ ಹಣದ ವ್ಯವಹಾರ, ನಿಮ್ಮ ಬಿಸಿನೆಸ್ ಬಗ್ಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಈ ಬುಧ ಹೋರಾದಲ್ಲಿ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಅನುಕೂಲತೆಗಳು ಆಗಲ್ಲ. ಹಾಗಾಗಿ ಈ ದಿನ ನೀವು ಈ ಬುಧ ಹೋರವನ್ನ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:19 ಇನ್ನು ಸಂಜೆ 5:50 ಸಂಜೆ 6:56 ಹಾಗೆ ರಾತ್ರಿ 12:24 ರಾತ್ರಿ 1:19 ಬುಧ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ತುಂಬಾ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಜನನಾಯಕರಿಗೆ, ಅಧಿಕಾರಿ ವರ್ಗದವರಿಗೆ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಇದು ರವಿ ಹೋರದ ಸಮಯ. ಹಾಗಾಗಿ ನೀವು ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಈ ರವಿ ಹೋರದಲ್ಲೇ ಮಾಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಅವುಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ, ಅದು ರವಿ ಹೋರಾದಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ರವಿ ಹೋರ ಇರುವಂತಹ ಸಮಯ. ಈ ದಿನ ಬೆಳಿಗ್ಗೆ 8:03 ಬೆಳಿಗ್ಗೆ 9:08 ಇನ್ನು ಅಪರಾಹ್ನ 3:40 ಸಂಜೆ 4:45 ಹಾಗೆ ರಾತ್ರಿ 10:35 ರಾತ್ರಿ 11:29 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನ ನಡೆಸಲಿಕ್ಕಾಗ್ಲಿ,
ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಥವಾ ನಿಮ್ಮ ಮನೆಯ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನ ಈ ಶುಕ್ರ ಹೋರಾದಲ್ಲಿ ಮಾಡ್ಕೊಳ್ಬಹುದು. ಇನ್ನು ವ್ಯಾಪಾರಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗ್ಲಿ, ಪ್ರಯಾಣಕ್ಕಾಗ್ಲಿ ಶುಕ್ರ ಹೋರ ನಿಮಗೆ ಫೇವರಬಲ್ ಆಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 45 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಇಲ್ಲಿ ಮುಹೂರ್ತ ಅಂದ್ರೆ ಒಳ್ಳೆಯ ಸಮಯ, ಅದು ಪಂಚಾಂಗದಿಂದ ಗೊತ್ತಾಗುತ್ತೆ. ಹಾಗಾಗಿ ಮುಹೂರ್ತ ಆಗ್ಲಿ, ಉತ್ತಮವಾದಂತಹ ಹೊರ ಆಗ್ಲಿ, ನೀವು ಪ್ರತಿನಿತ್ಯ ತಿಳ್ಕೊಂಡು ಅದರಂತೆ ನಿಮ್ಮ ಚಟುವಟಿಕೆಗಳನ್ನ ಅಥವಾ ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಯಾಕೆಂದ್ರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿ ಆಗುತ್ತೆ, ನಿಮ್ಮನ್ನ ಅದೇ ಮುನ್ನಡೆಸುತ್ತೆ. ಇದನ್ನ ನೀವು ನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಗ್ರಹಗಳ ಕೆಲವು ಸಾಮಾನ್ಯ ನಿಯಮಗಳನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗ್ರಹಗಳ ದೃಷ್ಟಿ ಎಲ್ಲಿರುತ್ತೆ, ಹಾಗೆ ಯಾವ ಗ್ರಹ ಯಾವ ಸ್ಥಾನದಲ್ಲಿರುತ್ತೆ, ಅಂದ್ರೆ ಅದು ಸ್ವಕ್ಷೇತ್ರದಲ್ಲಿದೆಯಾ, ಶತ್ರು ಕ್ಷೇತ್ರದಲ್ಲಿದೆಯಾ, ಮಿತ್ರ ಕ್ಷೇತ್ರದಲ್ಲಿದೆಯಾ, ಅಥವಾ ತ್ರಿಕೋಣದಲ್ಲಿದೆಯಾ, ಇದನ್ನ ನೋಡಿ ಜಾತಕದ ವಿಶ್ಲೇಷಣೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಜಾತಕವನ್ನ ನೋಡುವಾಗ ಒಂದು ದೃಷ್ಟಿಯಿಂದ ನೋಡುವಂಥದ್ದಲ್ಲ, ಅದನ್ನ ನಾನಾ ವಿಧದಿಂದ ಜಾತಕವನ್ನು ವಿಶ್ಲೇಷಣೆ ಮಾಡಿ ಫಲಾಫಲಗಳನ್ನು ನಿರ್ಣಯ ಮಾಡಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗ್ರಹಗಳ ಸ್ಥಿತಿ ಇದೆಯಲ್ಲ, ಇದು ತುಂಬ ನೋಡಬೇಕಾಗಿರುವಂತಹ ವಿಚಾರ. ಅಂದರೆ ಯಾವ ಗ್ರಹ ಯಾವ ಮನೆಯಲ್ಲಿದೆ, ಯಾವ ರಾಶಿಯಲ್ಲಿದೆ ಅನ್ನುವಂಥದ್ದು ಮುಖ್ಯ. ಹಾಗೆ ಆ ಗ್ರಹಗಳ ದೃಷ್ಟಿಗಳು ಕೂಡ ಮುಖ್ಯವಾಗುತ್ತೆ. ಇಲ್ಲಿ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಈ 7 ಗ್ರಹಗಳೇನಿದೆ, ತಾವಿರುವಂತಹ ಸ್ಥಾನದಿಂದ 7ನೇ ಮನೆಯನ್ನ ನೋಡುವಂಥದ್ದಿದೆ. ಈ 7th ಹೌಸ್ ಏನಿದೆ, ಇದು ಪೂರ್ಣ ದೃಷ್ಟಿ ಈ ಗ್ರಹಗಳಿಗೆ ಇರುತ್ತೆ. ಹಾಗಾಗಿ 7ನೇ ಮನೆ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು ವೇಳೆ ಈ 7 ಗ್ರಹಗಳು ಯಾವ ರಾಶಿಯಲ್ಲಿದ್ದು ಅಲ್ಲಿಂದ 7ನೇ ಮನೆ ಯಾವುದಿದೆ ಅದರ ದೃಷ್ಟಿ ಹೇಗಿರುತ್ತೆ, ಮತ್ತು ಆ 7ನೇ ಮನೆಯಲ್ಲಿ ಇರುವಂಥ ಬೇರೆ ಬೇರೆ ಗ್ರಹಗಳು ಯಾರು ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಇನ್ನು ಈ 7 ಗ್ರಹಗಳಿಗೆ ವಿಶೇಷವಾದಂತಹ ದೃಷ್ಟಿ ಇರುವಂಥದ್ದು 3 ಗ್ರಹಗಳ ವಿಚಾರದಲ್ಲಿ. ಅಂದರೆ ಕುಜ, ಗುರು ಮತ್ತು ಶನಿ ಇವುಗಳಿಗೆ ವಿಶೇಷ ದೃಷ್ಟಿ ಇದೆ. ಕುಜ 7ನೇ ಮನೆಯ ಜೊತೆಗೆ 4 ಮತ್ತು 8ನೇ ಮನೆಗಳನ್ನು ಕೂಡ ನೋಡ್ತಾ ಇರ್ತಾನೆ. ಇನ್ನು ಗುರು 7ನೇ ಮನೆಯ ಜೊತೆಗೆ 5 ಮತ್ತು 9ನೇ ಮನೆಗಳನ್ನು ಕೂಡ ನೋಡ್ತಾನೆ. ಹಾಗೆ ಶನಿ 7ನೇ ಮನೆಯ ಜೊತೆಗೆ 3 ಹಾಗೆ 10ನೇ ಮನೆಗಳನ್ನು ಕೂಡ ನೋಡ್ತಾ ಇರ್ತಾನೆ. ಈ 3 ಗ್ರಹಗಳಿಗೆ ಅಂದರೆ ಇಲ್ಲಿ ಕುಜ, ಗುರು ಮತ್ತು ಶನಿ ಈ 3 ಬಹಳ ಪ್ರಮುಖವಾಗಿ ಪರಿಗಣಿಸಬೇಕಾಗಿರುವಂಥ ಗ್ರಹಗಳು. ಇಲ್ಲಿ 7ನೇ ಮನೆಗೆ ಇವುಗಳ ಪೂರ್ಣ ದೃಷ್ಟಿ ಇದ್ರೂ ಜೊತೆಗೆ 2 ಮನೆಗಳನ್ನು ಕೂಡ ನೋಡ್ತಾ ಇರುವಂಥದ್ದಿದೆ. ಹಾಗಾಗಿ ಇಲ್ಲಿ ಕುಜನ ದೃಷ್ಟಿ ಹಾನಿಕಾರಕವಾಗಿರುವಂಥದ್ದು. ಹಾಗಾಗಿನೇ ಈ ಕುಜ ಇರುವ ಮನೆಯಿಂದ ಯಾವ ಯಾವ ಮನೆಗಳನ್ನು ನೋಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಮೊದಲು ಜಾತಕದಲ್ಲಿ ನೋಡಬೇಕಾಗತ್ತೆ. ಇನ್ನು ಗುರುವಿನ ದೃಷ್ಟಿ ಶುಭವನ್ನೇ ತರುತ್ತೆ ಈ 3 ಮನೆಗಳ ಪೈಕಿ. ಹಾಗಾಗಿ ಆ ಗುರುವಿಗೆ ಬಾಧಿಸಲ್ಪಡ್ತಾ ಇರುವಂತಹ ಬೇರೆ ದುಷ್ಟಗ್ರಹಗಳು ಯಾರು ಅನ್ನುವಂಥದ್ದನ್ನ ತಿಳಿದೇ ನಾವು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಗ್ರಹ ಉಚ್ಚ ಸ್ಥಾನದಲ್ಲಿದ್ರೆ ತನ್ನ ಕಾರಕತ್ವದಿಂದ ಉಂಟಾಗುವಂತಹ ಫಲವನ್ನ ತಾವಿರುವಂತಹ ಕ್ಷೇತ್ರಕ್ಕೆ ಹೆಚ್ಚು ಕೊಡುವಂತಹ ಸಂದರ್ಭಗಳಿರುತ್ತೆ. ಇಲ್ಲಿ ಸೂರ್ಯನಿಗೆ ಅಂದ್ರೆ ರವಿಗೆ ಮೇಷರಾಶಿ ಉಚ್ಚ ಸ್ಥಾನ, ಚಂದ್ರನಿಗೆ ವೃಷಭ ರಾಶಿ, ಕುಜನಿಗೆ ಮಕರ ರಾಶಿ, ಹಾಗೆ ಬುಧನಿಗೆ ಕನ್ಯಾ ರಾಶಿ, ಗುರುವಿಗೆ ಕರ್ಕಾಟಕ ರಾಶಿ, ಶುಕ್ರನಿಗೆ ಮೀನ ರಾಶಿ ಮತ್ತೆ ಶನಿಗೆ ತುಲಾ ರಾಶಿ ಉಚ್ಚ ಸ್ಥಾನವಾಗಿರುತ್ತೆ. ಇಲ್ಲಿ ಏನಾದ್ರೂ ಈಗ ಹೇಳಿರುವಂತಹ ಗ್ರಹಗಳು ಸ್ಥಿತರಾಗಿದ್ರೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅಥವಾ ಒಂದು ಗ್ರಹ ಏನಾದ್ರೂ ನೀಚ ಸ್ಥಾನದಲ್ಲಿದ್ರೆ ಅಲ್ಲಿ ಫಲಗಳು ಅಷ್ಟೊಂದು ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ, ಕೆಲವೊಮ್ಮೆ ಅಶುಭ ಫಲಗಳನ್ನೇ ಕೊಡುವಂಥದ್ದಾಗತ್ತೆ. ಇಲ್ಲಿ ರವಿಗೆ ನೀಚ ಸ್ಥಾನ ಅಂದರೆ ತುಲಾರಾಶಿ, ಚಂದ್ರನಿಗೆ ನೀಚ ಸ್ಥಾನ ವೃಶ್ಚಿಕ ರಾಶಿ, ಕುಜನಿಗೆ ಕರ್ಕಾಟಕ ರಾಶಿ,
ಬುಧನಿಗೆ ಮೀನರಾಶಿ, ಗುರುವಿಗೆ ಮಕರ ರಾಶಿ, ಶುಕ್ರನಿಗೆ ಕನ್ಯಾ ರಾಶಿ ಮತ್ತು ಶನಿಗೆ ಮೇಷರಾಶಿ ನೀಚ ಸ್ಥಾನವಾಗುತ್ತೆ. ಹಾಗಾಗಿ ಒಂದು ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಮಿತ್ರ ಶತ್ರು ಮುಂತಾದ ಸ್ಥಿತಿಗೆ ಅನುಸಾರವಾಗಿ ಫಲವನ್ನು ಕೊಡುತ್ತೆ. ಇನ್ನು ಸಮಗ್ರಹದ ಮನೆಯಲ್ಲಿದ್ದರೆ ಜಾತಕನ ವಯಸ್ಸು, ಅವರಿರುವಂಥ ಊರು, ಅವರು ಮಾಡುವಂಥ ಉದ್ಯೋಗ ಇದನ್ನು ಅನುಸರಣೆ ಮಾಡಿ ಫಲವನ್ನು ಕೊಡುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಅನುಭವಿಸುವಂಥ ಯೋಗ್ಯತೆ ಇದೆಯೇ ಆ ವ್ಯಕ್ತಿಗೆ ಆ ಒಂದು ಸ್ಥಾನವನ್ನು ಅನ್ನುವಂಥದ್ದು ಕೂಡ ಅವಲಂಬಿಸಿರುತ್ತೆ. ಜೊತೆಗೆ ಮನೆತನ ಆಗ್ಬೋದು, ಗ್ರಹ ಇರುವಂಥ ಭಾವ, ಇವುಗಳೆಲ್ಲವನ್ನು ಕೂಡ ನೋಡಿಕೊಂಡು ಮಿಶ್ರ ಫಲವನ್ನು ತಿಳಿಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಗ್ರಹಗಳ ಮಿತ್ರರು ಮತ್ತು ಶತ್ರುಗಳು ಹಾಗೆ ತಟಸ್ಥ ಗ್ರಹಗಳು ಯಾವುದು ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಉದಾಹರಣೆಗೆ ಇಲ್ಲಿ ರವಿಗೆ ಚಂದ್ರ, ಕುಜ, ಗುರು ಮಿತ್ರರು, ಶುಕ್ರ ಮತ್ತು ಶನಿ ಶತ್ರುಗಳು, ಇನ್ನು ಬುಧ ತಟಸ್ಥನಾಗಿರ್ತಾನೆ. ಚಂದ್ರನಿಗೆ ರವಿ ಬುಧ ಮಿತ್ರರಾಗಿದ್ದರೆ ಶತ್ರುಗಳು ಯಾರೂ ಇಲ್ಲ, ತಟಸ್ಥರು ಉಳಿದೆಲ್ಲ ಗ್ರಹಗಳಾಗಿರುತ್ತೆ. ಕುಜನಿಗೆ ರವಿ ಚಂದ್ರ ಗುರು ಮಿತ್ರರಾಗಿದ್ದರೆ ಬುಧ ಶತ್ರು. ಇನ್ನು ಶುಕ್ರ ಮತ್ತು ಶನಿ ತಟಸ್ಥರಾಗಿರ್ತಾರೆ ಕುಜನಿಗೆ. ಇನ್ನು ಬುಧನಿಗೆ ರವಿ ಶುಕ್ರ ಮಿತ್ರರಾಗಿದ್ದರೆ ಚಂದ್ರ ಶತ್ರು. ಹಾಗೆ ಕುಜ ಗುರು ಮತ್ತು ಶನಿ ತಟಸ್ಥರಾಗಿರ್ತಾರೆ. ಇನ್ನು ಗುರುವಿಗೆ ರವಿ ಚಂದ್ರ ಕುಜ ಮಿತ್ರರಾಗಿದ್ದರೆ ಬುಧ ಮತ್ತು ಶುಕ್ರ ಶತ್ರುಗಳು, ಶನಿ ತಟಸ್ಥನಾಗಿರ್ತಾನೆ. ಶುಕ್ರನಿಗೆ ಬುಧ ಮತ್ತು ಶನಿ ಮಿತ್ರರಾಗಿದ್ದರೆ ರವಿ ಮತ್ತು ಚಂದ್ರ ಶತ್ರುಗಳು, ಕುಜ ಮತ್ತು ಗುರು ತಟಸ್ಥರಾಗಿರ್ತಾರೆ. ಶನಿಗೆ ಬುಧ ಮತ್ತು ಗುರು ಮಿತ್ರರಾಗಿದ್ದರೆ ರವಿ ಚಂದ್ರ ಕುಜ ಶತ್ರುಗಳಾಗಿರ್ತಾರೆ, ಗುರು ಮಾತ್ರ ತಟಸ್ಥ. ಹಾಗೆ ರಾಹು ಮತ್ತು ಕೇತುಗಳಿಗೆ ಬುಧ ಶನಿ ಶುಕ್ರ ಮಿತ್ರರಾಗಿದ್ದರೆ ರವಿ ಚಂದ್ರ ಮತ್ತು ಗುರು ಶತ್ರುಗಳು, ಕುಜ ಮಾತ್ರ ತಟಸ್ಥ. ಹಾಗಾಗಿ ಇಲ್ಲಿ ಗ್ರಹಗಳಿಗೆ ಯಾರು ಮಿತ್ರರು, ಯಾರು ಶತ್ರುಗಳು, ಯಾರು ತಟಸ್ಥರಾಗಿರ್ತಾರೆ ಅಂದರೆ ನ್ಯೂಟ್ರಲ್ ಆಗಿರ್ತಾರೆ, ಅವನು ಒಳ್ಳೆಯ ಫಲವನ್ನೂ ಕೊಡಲ್ಲ, ಕೆಟ್ಟ ಫಲವನ್ನೂ ಕೊಡಲ್ಲ. ಹಾಗಾಗಿ ಈ ಗ್ರಹಗಳು ಯಾವ ಗ್ರಹಗಳ ಜೊತೆ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಮೂಲ ತ್ರಿಕೋಣದಲ್ಲಿರುವಂಥ ಗ್ರಹ ಅದಕ್ಕೆ ಹೇಳಿದ ಫಲಗಳ 2ರಷ್ಟು ಅಥವಾ 3ರಷ್ಟು ಫಲವನ್ನು ಕೊಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಮೂಲ ತ್ರಿಕೋಣ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಯಾವುದೇ ರಾಶಿಯಿಂದ 1, 5 ಮತ್ತು 9 ಮೂಲ ತ್ರಿಕೋಣ ಆಗುತ್ತೆ. ಇಲ್ಲಿ ರವಿಗೆ ಮೂಲ ತ್ರಿಕೋಣ ಸಿಂಹ ರಾಶಿ ಆಗುತ್ತೆ, ಚಂದ್ರನಿಗೆ ವೃಷಭ ರಾಶಿ, ಕುಜನಿಗೆ ಮೇಷರಾಶಿ, ಬುಧನಿಗೆ ಕನ್ಯಾ ರಾಶಿ, ಗುರುವಿಗೆ ಧನುರ್ ರಾಶಿ, ಶುಕ್ರನಿಗೆ ತುಲಾ ರಾಶಿ, ಶನಿಗೆ ಕುಂಭರಾಶಿ ಮೂಲ ತ್ರಿಕೋಣ ಆಗುತ್ತೆ. ಹಾಗಾಗಿ ಈ ಮೂಲ ತ್ರಿಕೋಣದಲ್ಲೂ ಕೂಡ ಫಲಗಳು ಹೆಚ್ಚಾಗುತ್ತೆ. ಇನ್ನು ಸ್ವಕ್ಷೇತ್ರದಲ್ಲಿರುವಂಥ ಗ್ರಹ ತಾನಿರುವಂಥ ಸ್ಥಾನದ ಫಲವನ್ನ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ದಯಪಾಲಿಸ್ತಾನೆ. ಹಾಗಾಗಿ ಆಯಾ ಗ್ರಹ ಆಯಾ ಮನೆಯಲ್ಲೇ ಇದ್ದರೆ, ಸ್ವಂತ ಮನೆಯಲ್ಲೇ ಇದ್ದರೆ ವಿಶೇಷ ಫಲಗಳಿರುತ್ತೆ. ಇನ್ನು ಇನ್ನೊಂದು ಗ್ರಹದ ಮನೆಯಲ್ಲಿರುವಂಥ ಗ್ರಹ ಆ ಗ್ರಹ ಕೊಡಬೇಕಾಗಿರುವಂಥ ಫಲವನ್ನೂ ಕೂಡ ಸೇರಿಸಿಕೊಂಡು ತಾನು ಕೊಡಬೇಕಾದಂಥ ಫಲದಲ್ಲಿ ಬದಲಾವಣೆ ಹೊಂದಿ ಫಲವನ್ನು ಕೊಡುವಂಥ ಸಂದರ್ಭಗಳಿರುತ್ತೆ. ಇನ್ನು ಅಧಿಶತ್ರುಗಳ ಕ್ಷೇತ್ರ ಒಂದಿದೆ. ಏನಂದರೆ 6, 8, 12ನೇ ಮನೆ ನಿಮ್ಮ ಜಾತಕದಲ್ಲಿ ನೋಡಿ, ನಿಮ್ಮ ಲಗ್ನದಿಂದ 6, 8, 12ನೇ ಮನೆ ಇದು ದುಸ್ಥಾನಗಳಿದು. ಈ ಮನೆಗಳಲ್ಲಿರುವಂಥ ಗ್ರಹಗಳು ಅನುಕೂಲಕರವಾದಂಥ ಫಲಗಳನ್ನು ಕೊಡಬೇಕಾಗಿದ್ದರೂ ಕೂಡ ಅದು ವಿರುದ್ಧವಾಗಿ ಅನಾನುಕೂಲಕರವಾಗಿರುವಂಥ ಫಲಗಳನ್ನೇ ಕೊಡುವಂಥದ್ದಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಜಾತಕದಲ್ಲಿ ಲಗ್ನದಿಂದ 6, 8 ಮತ್ತು 12ನೇ ಮನೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಮಿತ್ರ ಕ್ಷೇತ್ರದಲ್ಲಿರುವಂಥ ಗ್ರಹ ಸ್ನೇಹಿತನಾದ ಗ್ರಹದಿಂದ ಜೊತೆಯಲ್ಲಿರುವಂತಹ ಗ್ರಹಗಳೂ ಕೂಡ ಮಿತ್ರರಾಗಿ ಒಳ್ಳೆಯ ಫಲವನ್ನೇ ಕೊಡ್ತಾರೆ. ಜೊತೆಗೆ ಆ ಗ್ರಹವನ್ನು ನೋಡುವಂತಹ ಗ್ರಹಗಳೂ ಕೂಡ ಸಮಾನತ್ವದಿಂದ ಶುಭ ಫಲಗಳನ್ನೇ ಕೊಡುವಂಥವ್ರಾಗ್ತಾರೆ. ಹಾಗಾಗಿ ಇಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದರೆ ಒಂದು ಗ್ರಹ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಇನ್ನು ಉಚ್ಚ ಸ್ಥಾನದ ಕಡೆ ಹೋಗುವಂಥ ಗ್ರಹ ಅಂದರೆ ಆರೋಹ ಗ್ರಹದ ದಶೆಯಲ್ಲೂ ಕೂಡ ಒಳ್ಳೆಯ ಫಲವೇ ದೊರೆಯುತ್ತೆ. ಹಾಗಾಗಿ ಇಲ್ಲಿ ದಶೆಯನ್ನು ಕೂಡ ನೋಡಬೇಕು. ಯಾವ ದಶೆ, ಯಾವ ಭುಕ್ತಿ, ಯಾವ ಅಂತರ್ಭುಕ್ತಿ ನಡೀತಾ ಇದೆ ಅದು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಇದು ಆರೋಹ ಗ್ರಹದ ದಶೆ. ಇನ್ನೊಂದು ನೀಚ ಸ್ಥಾನದ ಕಡೆ ಹೋಗುವಂಥ ಅಂದರೆ ಅವರೋಹಿ ಗ್ರಹದ ದಶೆ ಏನಿದೆ ಅದರ ಅಷ್ಟಕ ವರ್ಗದ ಪ್ರಕಾರ ಹೆಚ್ಚು ಬಿಂದುಗಳಿರುವಂಥ ರಾಶಿಯಲ್ಲಿ ಇದ್ದರೆ ಮಾತ್ರ ಅದು ಹೆಚ್ಚಿನ ಫಲವನ್ನು ಕೊಡುತ್ತೆ. ಕಡಿಮೆ ಬಿಂದುಗಳಿರುವಂಥ ಅಷ್ಟಕ ವರ್ಗದಲ್ಲಿದ್ದರೆ
ಫಲಗಳು ಸಿಕ್ಕಲ್ಲ. ಹಾಗಾಗಿ ಇಲ್ಲಿ ಭಾವದ ಫಲ ನಿರ್ಣಯ ಮಾಡುವಾಗ ಭಾವಾಧಿಪತಿ ಇರುವಂತಹ ಸ್ಥಿತಿ, ಭಾವದಲ್ಲಿರುವಂತಹ ಗ್ರಹ, ಭಾವವನ್ನು ನೋಡುವಂತಹ ಬೇರೆ ಗ್ರಹಗಳು, ಈ ಎಲ್ಲದರ ಬಲವನ್ನು ನೋಡಿ ಶುಭಾಶುಭ ಫಲವನ್ನ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕೇಂದ್ರ ಸ್ಥಾನ ಇದೆಯಲ್ಲ, ಅಂದ್ರೆ ಒಂದು ಲಗ್ನಕ್ಕೆ 1, 4, 7, 10 ಈ ಮನೆಗಳಿಗೆ ಕೇಂದ್ರ ಸ್ಥಾನಗಳು ಅಂತ ಹೇಳ್ತಾರೆ. ಅಲ್ಲಿ ಶುಭ ಗ್ರಹಗಳಿದ್ರೆ, ಶುಭ ಗ್ರಹಗಳ ಜೊತೆಯಲ್ಲಿ ಏನಾದರೂ ಈ ಗ್ರಹ ಇದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ. ಒಂದು ವೇಳೆ ಈ 1, 4, 7, 10ನೇ ಮನೆಗಳಲ್ಲಿ ಏನಾದರೂ ಪಾಪಗ್ರಹಗಳಿದ್ರೆ, ಪಾಪಗ್ರಹಗಳ ಯುತಿ ಇದ್ರೆ ಅಲ್ಲಿ ಕೆಟ್ಟ ಫಲಗಳು ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಶುಭ ಗ್ರಹಗಳಿಗೆ ಕೇಂದ್ರಾಧಿಪತ್ಯ ಒಳ್ಳೆಯದಲ್ಲ. ಆಗ ಆ ಶುಭ ಗ್ರಹಗಳು ಅಶುಭರಾಗ್ತಾರೆ. ಪಾಪಗ್ರಹಗಳು ಕೇಂದ್ರಾಧಿಪತಿಗಳಾದರೆ ಶುಭ ಫಲವನ್ನು ಕೊಡ್ತಾರೆ. ನೋಡಿ, ಇದು ಒಂದು ರೀತಿಯಲ್ಲಿ ದ್ವಂದ್ವತೆ ಇರುವಂಥದ್ದು. ಹಾಗಾಗಿ ಶುಭ ಗ್ರಹಗಳಿಗೆ ಕೇಂದ್ರಾಧಿಪತ್ಯ ಒಳ್ಳೆಯದಲ್ಲ. ಇನ್ನು 9 ಮತ್ತು 10ನೇ ಮನೆಗಳ ಅಧಿಪತಿಗಳು ಒಟ್ಟು ಸೇರಿದ್ರೆ ಶುಭ ಫಲ ಅಧಿಕವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ 9 ಮತ್ತು 10ನೇ ಮನೆ ಯಾರು ಅಂತ ನೋಡಬೇಕು. ಮೇಷರಾಶಿಗೆ 9ನೇ ಮನೆ ಧನುರಾಶಿ, ಧನುರಾಶಿಯ ಅಧಿಪತಿ ಗುರು, ಮತ್ತೆ 10ನೇ ಮನೆಯ ಅಧಿಪತಿ ಶನಿ ಮಕರ ರಾಶಿ. ಇವರಿಬ್ಬರೂ ಸೇರಿದ್ರೆ ಫಲಗಳು ಹೆಚ್ಚಾಗುತ್ತೆ. ಇನ್ನು ಕೇಂದ್ರಾಧಿಪತಿಯ ಜೊತೆಗೆ ತ್ರಿಕೋಣಾಧಿಪತಿ ಅಂದ್ರೆ 5, 9ನೇ ಮನೆಗಳು ತ್ರಿಕೋಣ ಸ್ಥಾನಗಳು ಈಗಾಗಲೇ ಹೇಳಿದೆ. ಅದರಲ್ಲಿ ಈ ಕೇಂದ್ರಾಧಿಪತಿ ಮತ್ತೆ ತ್ರಿಕೋಣಾಧಿಪತಿ ಈ ಇಬ್ಬರೂ ಸೇರಿದ್ರೆ, ಆ ಇಬ್ಬರು ಒಂದು ಕಡೆ ಸೇರಿದ್ರೆ ಮತ್ತೆ ಅದಕ್ಕೆ ಬೇರೆ ಯಾವ ಗ್ರಹದ ದೃಷ್ಟಿಯೂ ಇರದೇ ಇದ್ರೆ ಅವರಿಬ್ಬರೂ ಕೂಡ ಮಂಗಳವನ್ನೇ ತರ್ತಾರೆ. ಹಾಗಾಗಿ ಇದನ್ನು ಕೂಡ ಗಮನಿಸಬೇಕು. ಇನ್ನು ಕೇಂದ್ರ ಹಾಗೆ ತ್ರಿಕೋಣಾಧಿಪತಿ ಇವರಿಬ್ಬರೂ ಸೇರಿದರೆ ಒಳ್ಳೆಯ ಯೋಗವನ್ನು ತರುವಂಥದ್ದಿದೆ. ಆದರೆ ಆ ಗ್ರಹಗಳಿಗೆ ದೋಷಗಳು ಇರಬಾರ್ದು ಅನ್ನುವಂಥದ್ದು. ಆಗ ಆ ದೋಷ ಭಂಗವಾಗಲ್ಲ. ಇಲ್ಲಿಂದ ಕೂಡ ಅಶುಭ ಫಲಗಳೇ ಪ್ರಾರಂಭ ಆಗ್ಬಿಡುತ್ತೆ. ಇನ್ನು ರಾಹು ಕೇತುಗಳು ಫಲದಾಯಕವಾಗುವಷ್ಟು ಬಲಿಷ್ಠರಾಗಿದ್ದರೆ ಮಾತ್ರ ಒಳ್ಳೆಯ ಫಲ. ತಾವಿರುವಂತಹ ಸ್ಥಾನದ ಫಲವನ್ನ ಯಾವ ಗ್ರಹದ ಜೊತೆಯಲ್ಲಿರ್ತಾರೋ ಆ ಗ್ರಹದ ಫಲವನ್ನ ಇವರು ಕೊಡುವಂಥವ್ರು. ರಾಹು ಕೇತು ಛಾಯಾಗ್ರಹಗಳು. ಹಾಗಾಗಿ ಯಾವ ಗ್ರಹದ ಜೊತೆ ಇದ್ರೆ ಆ ಗ್ರಹದ ಫಲವನ್ನ ಅದು ಕೊಡುವಂಥದ್ದಿದೆ. ಇಲ್ಲಿ ದಶಾಭುಕ್ತಿಗಳಲ್ಲಿ ಮಾತ್ರ ಇವರು ಉತ್ತಮ ಫಲಗಳನ್ನು ಕೊಡುವಂಥವ್ರು ರಾಹು ಕೇತುಗಳು. ಹಾಗಾಗಿ ರಾಹು ಕೇತುಗಳ ಕಾರಕತ್ವವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಇನ್ನು ಲಗ್ನದಿಂದ 8ನೇ ಮನೆ ಏನಿದೆ ಅದು ಆಯುರ್ಭಾವ. ಅದರಿಂದ 8ನೇ ಮನೆಯಾದಂತಹ 3ನೇ ಮನೆ ಆಯುರ್ಭಾವ. ಇವುಗಳ ವ್ಯಯ ಸ್ಥಾನಗಳಾದಂತಹ 7 ಮತ್ತು 2ನೇ ಮನೆಗಳೇನಿದೆ ಅದು ಮಾರಕ ಸ್ಥಾನಗಳು. ದ್ವಿತೀಯಕ್ಕಿಂತ ಸಪ್ತಮ ಪ್ರಬಲ ಮಾರಕವಾಗಿ ಇರುವಂಥದ್ದು. ಇದನ್ನು ಕೂಡ ಗಮನಿಸಬೇಕು. ಇನ್ನು ಈ ಮನೆಗಳಲ್ಲಿರುವಂತಹ ಗ್ರಹ, ಈ ಮನೆಗಳ ಅಧಿಪತಿಗಳ ಜೊತೆಯಲ್ಲಿರುವಂತಹ ಪಾಪಗ್ರಹಗಳ ದಶಾಭುಕ್ತಿಯ ಸಂದರ್ಭದಲ್ಲಿ ಮರಣ ಉಂಟಾಗತ್ತೆ ಅಥವಾ ಮರಣ ಸದೃಶವಾದಂತಹ ಅನಾರೋಗ್ಯ ಉಂಟಾಗತ್ತೆ ಅನ್ನುವಂತಹ ಉಲ್ಲೇಖ ಇದೆ. ಹಾಗಾಗಿ ಮಾರಕ ಗ್ರಹಗಳು ಎಷ್ಟೇ ಪ್ರಬಲವಾಗಿದ್ರೂ ಕೂಡ ಶನಿ ಯಾವುದಾದ್ರೂ ಒಂದು ಮಾರಕ ಗ್ರಹದ ಜೊತೆ ಸೇರಿದ್ರೆ ತಾನೇ ಮರಣವನ್ನ ಉಂಟು ಮಾಡ್ತಾನೆ ಶನಿ. ಹಾಗಾಗಿ ಇಲ್ಲಿ ಈ ಪಾಪಗ್ರಹಗಳ ದಶಾಭುಕ್ತಿಯ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವ ಗ್ರಹವೇ ಆಗಲಿ ಸ್ವಕ್ಷೇತ್ರದಲ್ಲಿದ್ದರೆ ತಾನು ಕೊಡಬೇಕಾದಂಥ ಫಲದಲ್ಲಿ ಅರ್ಧದಷ್ಟನ್ನು ಮಾತ್ರ ಕೊಡ್ತಾನೆ. ಮಿತ್ರಕ್ಷೇತ್ರದಲ್ಲಿದ್ದರೆ ಕಾಲು ಭಾಗ ಮಾತ್ರ, ಶತ್ರುಕ್ಷೇತ್ರದಲ್ಲಿದ್ದರೆ ಫಲ ತೀರಾ ಕಡಿಮೆ ಇರುತ್ತೆ. ಇನ್ನು ನೀಚ ಕ್ಷೇತ್ರದಲ್ಲಿದ್ದರೆ ನಿಷ್ಫಲ, ಅಂದರೆ ಫಲವನ್ನೇ ಕೊಡಲ್ಲ. ಹಾಗಾಗಿ ಗ್ರಹ ಸ್ವಕ್ಷೇತ್ರದಲ್ಲಿದೆಯಾ, ಮಿತ್ರಕ್ಷೇತ್ರದಲ್ಲಿದೆಯಾ, ಶತ್ರುಕ್ಷೇತ್ರದಲ್ಲಿದೆಯಾ ಅಥವಾ ನೀಚ ಕ್ಷೇತ್ರದಲ್ಲಿದೆಯಾ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಇಲ್ಲಿ ಫಲವನ್ನು ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಆ ಭಾವದಿಂದ ಮತ್ತೆ 8ನೆಯ ಭಾವವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ನೀವು ಜಾತಕದಿಂದ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಬಹಳ ಮುಖ್ಯವಾಗಿ ನಿಮ್ಮ ರಾಶಿ ಯಾವುದು, ರಾಶಿಯ ಅಧಿಪತಿ ಯಾರು, ಲಗ್ನ ಯಾವುದು, ಲಗ್ನದ ಅಧಿಪತಿ ಯಾರು, ಅವರಿಗೆ ಇರುವಂತಹ ಶತ್ರುಗಳ್ಯಾರು, ಮಿತ್ರರ್ಯಾರು, ಯಾವ ಗ್ರಹ ತಟಸ್ಥವಾಗಿದೆ, ಇದನ್ನ ಮೊದಲು ಬೇಸಿಕ್ ಆಗಿ ತಿಳ್ಕೊಳ್ಬೇಕು. ನಂತರ ಜಾತಕದಲ್ಲಿ ಕೇಂದ್ರ ಭಾವಗಳು ಯಾವ್ಯಾವ್ದಿದೆ, ಅಂದರೆ ಕೇಂದ್ರ ಸ್ಥಾನಗಳು ಯಾವ್ಯಾವ್ದಿದೆ, ತ್ರಿಕೋಣ ಸ್ಥಾನಗಳು ಯಾವ್ಯಾವುದು ಅನ್ನುವಂಥದ್ದನ್ನ ನೋಡಿ ಅದರಂತೆ ಫಲಗಳನ್ನು ನಿರ್ಣಯ ಮಾಡಬೇಕು. ಆದರೆ ಈ ಪಾಪಗ್ರಹಗಳೇನಿದೆ ಆ ಗ್ರಹಗಳ ದಶಾಭುಕ್ತಿಯ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಅದಕ್ಕಾಗಿಯೇ ಕಾಲಕಾಲಕ್ಕೆ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು, ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು, ಸಂಧಿ ಶಾಂತಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು. ಇನ್ನು ನಿಮ್ಮ ಜಾತಕದಲ್ಲಿ ಯಾವ ಗ್ರಹದಿಂದ ಹೆಚ್ಚಿನ ಪೀಡೆ ಉಂಟಾಗ್ತಾ ಇದೆ ಅದಕ್ಕೆ ಸೂಕ್ತವಾದಂತಹ
ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಪರಿಹಾರಗಳನ್ನು ಮಾಡುವಂಥದ್ದನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಇರುವಂಥ ಗ್ರಹ ದೋಷಗಳು ಯಾವುದಿದೆ ಅನ್ನುವಂಥದ್ದನ್ನು ನೋಡಿ, ದಶಾಭುಕ್ತಿ ಯಾವುದು ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ. ಆಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಆರೋಗ್ಯಪೂರ್ಣವಾದಂತಹ ಬದುಕಿರುತ್ತೆ. ನೀವು ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲವನ್ನು ಕೂಡ ಜಾತಕದಿಂದ ತಿಳಿಯಬಹುದು. ಹಾಗಾಗಿ ಈ ಜಾತಕದ ಬಗ್ಗೆ ನಿಮಗೇನಾದರೂ ಇನ್ನೂ ಸ್ಪಷ್ಟವಾದ ಮಾಹಿತಿ ಬೇಕಾಗಿದ್ದರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಅಂದರೆ ಊರು, ಈ ಮೂರನ್ನು ನಿಖರವಾಗಿ ಕಳಿಸಿಕೊಟ್ರೆ ಈ ವಾಟ್ಸಾಪ್ಗೆ, ಆಗ ನಿಮ್ಮ ಜಾತಕವನ್ನು ನೋಡಿ ಈ ರೀತಿಯ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಂಧುಗಳೇ, ನಾವು ಕಳೆದ ವಾರದಿಂದ ನಮ್ಮ ಮನವಿಯನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ನಿಮಗೆ ಏನಾದರೂ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ವಿಶೇಷ ಕಾರ್ಯಕ್ರಮಗಳು ಬೇಕು, ಅದರ ಅನುಕೂಲತೆಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ, ಈಗಾಗಲೇ ನಾವು ಹೇಳಿದ್ವಿ, ಈ ಗ್ರಹಗಳ ಕೇಂದ್ರ ಸ್ಥಾನಗಳು, ತ್ರಿಕೋಣ ಸ್ಥಾನಗಳು, ಹಾಗೆ ಆಯುರ್ಭಾವ ಇತ್ಯಾದಿ ವಿಚಾರಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು. ಹಾಗೆ ಒಂದು ಕುಂಡಲಿಯನ್ನು ತೆಗೆದುಕೊಂಡು ಅದನ್ನು ಉದಾಹರಣೆ ಸಹಿತವಾಗಿ ವಿವರಿಸಿರುವಂಥ ಮಾಹಿತಿಗಳು ಬೇಕು ಅನ್ನುವಂಥದ್ದಿದ್ರೆ ನೀವು ಸಿರಿಗನ್ನಡ ಸುದ್ದಿವಾಹಿನಿಗೆ ಮೆಂಬರ್ ಆಗ್ಬೋದು, ಪೋಷಕರಾಗ್ಬೋದು. ಅಂತಹ ಆಸಕ್ತಿ ಏನಾದರೂ ಇದ್ದರೆ ನೀವು ಇಲ್ಲಿ ಕಾಣುವಂಥ ಜಾಯಿನ್ ಬಟನ್ ಅನ್ನು ಒತ್ತಿದ್ರೆ ನೀವು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೋದು. ಇದರಿಂದ ನಾವು ಪ್ರಸಾರ ಮಾಡುವಂಥ ಈ ವಿಶೇಷ ಕಾರ್ಯಕ್ರಮಗಳು ನಿಮಗೆ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಪೂರ್ಣ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದಷ್ಟು ನೀವು ಸಿರಿಗನ್ನಡ ಸುದ್ದಿವಾಹಿನಿಗೆ ಮೆಂಬರ್ ಆಗಿ ಕಾರ್ಯಕ್ರಮದ ವಿಶೇಷತೆಗಳ ಫಲವನ್ನು ನೀವು ಪಡ್ಕೊಳ್ಳಿ. ಇನ್ನು ಎಂದಿನಂತೆ ದಿನ ಭವಿಷ್ಯ ಕಾರ್ಯಕ್ರಮ ಉಚಿತವಾಗಿ ತಮಗೆಲ್ಲರಿಗೂ ಕೂಡ ಪ್ರಸಾರ ಆಗುತ್ತೆ. ಅದನ್ನು ಕೂಡ ನೀವು ಎಂದಿನಂತೆ ವೀಕ್ಷಣೆ ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿ. ಸಿರಿಗನ್ನಡ ಸುದ್ದಿವಾಹಿನಿ ತಮಗೆಲ್ಲರಿಗೂ ಕೂಡ ಆಭಾರಿಯಾಗಿರುತ್ತೆ. ತಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ದುಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಇರುತ್ತೆ, ಮಾನಸಿಕ ಒತ್ತಡಗಳಿರುತ್ತೆ. ಹಾಗೆ ಈ ಕೆಲವು ಒತ್ತಡಗಳನ್ನು ನಿಮಗೆ ನೀವೇ ತಂದುಕೊಳ್ಳುವಂಥದ್ದು. ಏಕೆಂದರೆ ಕೆಲವು ಬೇಡದ ವಿಚಾರವನ್ನು ಅತಿಯಾಗಿ ಯೋಚನೆ ಮಾಡುವಂಥದ್ದು. ಇದರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವಂಥ ಸಂಭವ ಇರುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಹಂತ ಹಂತವಾಗಿ ನಿಮ್ಮ ವ್ಯಾಪಾರದ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಿಢೀರಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಚ್ಚಿನ ಲಾಭ ಬರಲಿ, ಅನುಕೂಲ ಇರಲಿ ಅಂತ ಹೇಳಿ ಬಯಸಬೇಡಿ. ಅದು ಈ ದಿನ ಕಾರ್ಯಸಾಧುವಾಗಲ್ಲ. ಇನ್ನು ಈ ದಿನದಲ್ಲಿ ಸಂಘ ಸಂಸ್ಥೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸಿನ ವ್ಯವಹಾರ ಇಂಥದ್ರಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ವಾಹನ ಚಾಲನೆಯಲ್ಲಿ ಹೆಚ್ಚಿನ ಜಾಗ್ರತೆ ಈ ದಿನ ಬೇಕೇ ಬೇಕು. ವಾಹನದಿಂದ ಈ ದಿನ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಕೆಲವೊಂದು ಯೋಜನೆಗಳು ನಡೀತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕಂಡುಕೊಳ್ಳಿ. ಹಾಗಾಗಿ ನಿಮ್ಮನ್ನು ನೀವೇ ದೂಷಣೆ ಮಾಡಿಕೊಳ್ಳೋದಕ್ಕಿಂತ ನಿಮ್ಮ ವೈಫಲ್ಯತೆಗೆ ಬೇರೆಯವರು ಕಾರಣ ಅಂತ ಹೇಳಿ ನೀವು ಅಪವಾದ ಹೊರಿಸೋದ್ರಿಂದ ಹೆಚ್ಚಿನ ಪ್ರಯೋಜನ ಆಗಲ್ಲ. ಹಾಗಾಗಿ ಈ ದಿನ ನಿಮಗೆ ನೀವೇ ಒಂದು ಅಂತರ್ ಅವಲೋಕನವನ್ನು ಮಾಡಿಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸ ಕಾರ್ಯಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಮನಸ್ಸಿಗೆ ನೆಮ್ಮದಿ, ನಿಮ್ಮ ಪ್ರೀತಿ ಪಾತ್ರರಿಂದ ಸಹಕಾರ, ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಪರಿಪೂರ್ಣವಾದಂಥ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಿದೆ. ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಇನ್ನು ಈ ದಿನ ನಿಮಗೆ ಧನಲಾಭ ಆಗುವಂಥ ಸಂಭವ ಕೂಡ ಇದೆ. ಬರಬೇಕಾದಂಥ ಹಣ ಬರುತ್ತೆ. ನೀವು ಅಂದುಕೊಂಡೇ ಇಲ್ಲ
ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂಥ ಮೂಲದಿಂದ ಕೂಡ ಈ ದಿನ ನಿಮಗೆ ಸಹಕಾರ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಭೇಟಿ, ಅಲ್ಲಿ ಒಂದು ಮಾತುಕತೆ ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ, ಇದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಹೆಚ್ಚಿನ ಶ್ರಮ ಕೂಡ ವಿನಿಯೋಗ ಆಗುವಂಥದ್ದು ಇದೆ. ಏಕೆಂದರೆ ಆ ಪರ್ಫೆಕ್ಷನ್ಗೆ ಹತ್ತಿರವಾಗುವಷ್ಟು ನೀವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತೀರಿ. ಇದರಿಂದ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡುವಂಥದ್ದು ಇದೆ. ಹಾಗೆ ಈ ದಿನ ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಸ್ವಭಾವದ ಹೊಂದಾಣಿಕೆ ಬಹಳ ವಿಶೇಷತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿನ ಎಲ್ಲೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ನಡೆಯಬೇಕು ಅನ್ನುವಂಥದ್ದಿರಲ್ಲ. ಜೊತೆಗೆ ಹೊಂದಾಣಿಕೆ ಮನೋಭಾವ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಯಂತ್ರಗಳ ಜೊತೆ ಕೆಲಸ ಮಾಡ್ತಾ ಇರುವಂಥವ್ರಿಗೆ ತುಂಬ ಉತ್ತಮ ಅವಕಾಶಗಳಿದೆ. ಜೊತೆಗೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಂದರ್ಭ ಕೂಡ ಹತ್ತಿರ ಬರ್ತಾ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಸ್ವಲ್ಪ ಚುರುಕುಗೊಳಿಸಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ನಿಮ್ಮ ದಾಯಾದಿಗಳಿಂದ ಮಾತ್ರ ಸ್ವಲ್ಪ ನಂಬಿಕೆ ದ್ರೋಹ ಉಂಟಾಗುವಂಥದ್ದಿದೆ. ಅವರ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠ್ಯದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆ, ವಿಶೇಷವಾದಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನದ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ವಿಚಾರ ಇದ್ದರೆ ಈ ದಿನ ಪ್ರಾರಂಭ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಇರುವಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ. ಹಾಗೆ ಆ ಕೆಲಸ ಪೂರ್ಣ ಆಗುತ್ತೆ. ಇದು ಬಹಳ ವಿಶೇಷ. ಏಕೆಂದರೆ ಕೆಲಸ ಪ್ರಾರಂಭ ಆಗಿ ಅರ್ಧಂಬರ್ಧಕ್ಕೆ ನಿಂತರೆ ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ, ಒತ್ತಡ ಆಗುತ್ತೆ. ಆದರೆ ಈ ದಿನ ಅಂಥ ಪರಿಸ್ಥಿತಿ ಇರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಮನಸ್ಸು ಸಂತೋಷವಾಗಿರಬೇಕು, ಸಂತುಷ್ಟವಾಗಿರಬೇಕು. ಅದಕ್ಕೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಸಲಹೆ ತುಂಬ ಅಮೂಲ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಅವರ ಒಂದು ಸಲಹೆಯನ್ನು ಕೂಡ ಕನ್ಸಿಡರ್ ಮಾಡಿ, ಅವರ ಭಾವನೆಗಳಿಗೂ ಕೂಡ ಈ ದಿನ ಸ್ವಲ್ಪ ಮಾನ್ಯತೆ ಕೊಡಿ. ನಿಮ್ಮ ಮನಸ್ಸು ಹಗುರವಾಗುತ್ತೆ, ಸಂತೋಷವಾಗಿರ್ತೀರಿ. ಇನ್ನು ಈ ದಿನ ಮನೆಯ ವಾತಾವರಣ ಕೂಡ ಸಂತೋಷದಾಯಕವಾಗಿರೋದ್ರಿಂದ, ಮನೆಯವರ ವಿಶ್ವಾಸವನ್ನು ಕೂಡ ಪಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಏಕೆಂದರೆ ಮನೆಗೆದ್ದು ಮಾರುಗೆಲ್ಲು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಸಂಪೂರ್ಣವಾಗಿ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿ ಏನಿದೆ ಅದು ಬಹಳ ಪವರ್ಫುಲ್ ಆಗಿರುವಂಥದ್ದು. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಈ ದಿನ ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತೆ. ಒಂದು ವಿಷನ್ನನ್ನು ಇಟ್ಕೊಂಡು ಇರೋದ್ರಿಂದ ನಾಳೆಯ ದೃಷ್ಟಿಯಲ್ಲಿ ಈ ದಿನದ ತೀರ್ಮಾನ ಉತ್ತಮವಾಗಿರುತ್ತೆ. ಇನ್ನು ಈ ದಿನ ಸಾಂಸಾರಿಕವಾಗಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವಿಚಾರಗಳಲ್ಲಿ ನಿಮಗೆ ತೃಪ್ತಿ ಇರುತ್ತೆ. ಹಾಗೆ ಧನ ಪ್ರಾಪ್ತಿ, ಸ್ವಂತ ಬಿಸ್ನೆಸ್ಸಲ್ಲಿ ಪ್ರಗತಿ ಎಲ್ಲವೂ ಕೂಡ ನಿಮ್ಮ ಫೇವರಬಲ್ ಆಗೇ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಬಯಕೆಗಳು ತುಂಬ ಇರುವಂಥ ದಿನ. ಬಹಳಷ್ಟು ಕೆಲಸಗಳನ್ನು ಈ ದಿನವೇ ಮುಗಿಸ್ಬೇಕು ಅನ್ನುವಂಥ ಒಂದು ಮಹದಾಶೆ ಇರುವಂಥ ದಿನ. ಆದರೆ ಗ್ರಹಗತಿಗಳ ಸ್ಥಾನ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಕೆಲವೇ ಕೆಲಸಗಳನ್ನು ಆರಂಭ ಆಗಿರುವಂಥ ಕೆಲಸಗಳನ್ನು ಪೂರ್ಣ ಮಾಡಿ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ದುಂದುವೆಚ್ಚ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನದ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅಲ್ಲೂ ಕೂಡ ಸ್ವಲ್ಪ ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಜೋಕೆ. ಹಾಗೆ ಈ ದಿನ ನಿಮ್ಮ ಒಂದು ಅಭಿಪ್ರಾಯದಲ್ಲಿ, ನಿಮ್ಮ ಮಾತಿನಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಕೇಳಿಸ್ಕೊಂಡವಂಥವ್ರಿಗೆ ಈ ದಿನ ಅಷ್ಟೊಂದು ಸಮಾಧಾನ ಆಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತನ್ನು ಮಿತವಾಗಿ ಆಡುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸಿ. ಆದರೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ರಾಜಕೀಯ ಕ್ಷೇತ್ರದವರಿಗೆ
ಈ ದಿನದಲ್ಲಿ ಸ್ವಲ್ಪ ಒಂದು ಅಗ್ನಿ ಪರೀಕ್ಷೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಒಂದು ಟೆಸ್ಟಿಂಗ್ ಟೈಮ್ ಇದು, ಆಸಿಡ್ ಟೆಸ್ಟ್ ಇದು. ಅದನ್ನು ಈ ದಿನ ನೀವು ಆತ್ಮವಿಶ್ವಾಸದಿಂದ ಎದುರಿಸಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡುವಂಥದ್ದು, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು, ಜೊತೆಗೆ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಾರ್ಯ ವಿಳಂಬ ಆಗುವಂಥ ಸಾಧ್ಯತೆಗಳಿರುತ್ತೆ. ಚಂದ್ರ 4ರಲ್ಲಿದ್ದಾಗ ಈ ದಿನ ಕೆಲಸದಿಂದ ಅಥವಾ ನಿಮ್ಮ ಪ್ರಯತ್ನದಿಂದ ಬರುವಂಥ ಫಲ ನಿಮ್ಮ ಕೈಗೆ ಸೇರಲ್ಲ. ಇದರಿಂದ ಸುಖದ ವಂಚಿತರಾಗುವಂಥದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಪ್ರಮುಖ ಕಾರ್ಯಗಳನ್ನು ಆದಷ್ಟು ಈ ದಿನದ ಆರಂಭದಲ್ಲೇ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ದಿನದ ಕೊನೆಯ ವೇಳೆ, ಸಂಜೆಯ ವೇಳೆಗೆ ಈ ಸಂದರ್ಭ ನಿಮಗೆ ತುಂಬ ಮಾನಸಿಕ ಒತ್ತಡವನ್ನು ತರುವಂಥ ಸಂದರ್ಭಗಳಿರುತ್ತೆ. ಇನ್ನು ಈ ದಿನ ನಿಮ್ಮ ಅತಿ ಉದಾರತೆ ಏನಿದೆ, ಜನರಾಸಿಟಿ ಏನಿದೆ, ಅದರ ಒಂದು ಅನುಚಿತ ಲಾಭವನ್ನು ಪಡ್ಕೊಳ್ಳುವಂಥ ಜನ ಕೂಡ ನಿಮ್ಮ ಸುತ್ತಮುತ್ತಲಿರ್ತಾರೆ. ಹಾಗಾಗಿ ನಿಮ್ಮ ಒಳ್ಳೆಯತನ ಅಲ್ಲಿ ದುರುಪಯೋಗ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಿತಶತ್ರುಗಳ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೋಸ ಹೋಗಬೇಡಿ. ಇನ್ನು ಈ ದಿನ ಮನೆಯವರ ಜೊತೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕಳೆಯುವಂಥದ್ದು ಬಹಳ ಮುಖ್ಯ. ಇದು ನಿಮಗೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ತರುತ್ತೆ, ಬಲವನ್ನು ತರುತ್ತೆ. ಹಾಗೆ ಆ ಒಂದು ಸಂದರ್ಭದಲ್ಲಿ ನಡೆಯುವಂಥ ಮಾತುಕತೆಗಳು, ಚರ್ಚೆಗಳು ಒಂದು ಹೊಸ ವಿಚಾರಕ್ಕೆ ನಾಂದಿಯಾಗುತ್ತೆ. ಅಲ್ಲಿ ಒಂದು ಮುಂದೆ ಮಾಡಬೇಕಾಗಿರುವಂಥ ಒಂದು ಕಾರ್ಯ ಎಮರ್ಜ್ ಆಗುತ್ತೆ. ಇದು ನಿಮಗೆ ಉತ್ತಮವಾದಂತಹ ಭವಿಷ್ಯವನ್ನು ತಂದುಕೊಡುತ್ತೆ. ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಆರೋಗ್ಯ ಸ್ವಲ್ಪ ಗಮನ ಕೊಡಬೇಕಾದಂಥ ವಿಚಾರ. ಹಾಗೆ ಈ ವಿಳಂಬಿತ ಕಾರ್ಯನಿರ್ವಹಣೆ ಏನಿದೆ ಅದು ನಿಮಗೆ ಅಸಮಾಧಾನವನ್ನು ತರುವಂಥ ಸಂದರ್ಭ. ಬೇರೆಯವರು ನಿಧಾನ ಮಾಡಿದ್ರೂ ನಿಮಗೆ ಅಸಮಾಧಾನ, ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆದರೂ ಅಲ್ಲೂ ಕೂಡ ಒಂದು ಫ್ರಸ್ಟ್ರೇಷನ್ ಶುರುವಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ನಿಮ್ಮ ಭಾವನೆಗಳನ್ನು, ನಿಮ್ಮ ಮೂಡನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪೂರ್ಣ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇದೆ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ನಡೆಯುವಂಥ ಸಂಧಾನ ಫಲವನ್ನು ಕೊಡುತ್ತೆ. ಹಾಗಾಗಿ ಸಮಸ್ಯೆ ಇದ್ದು ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದರೆ ಅದು ಇಲ್ಲಿವರೆಗೆ ಪರಿಹಾರ ಆಗಿಲ್ಲ. ಆದರೆ ಈ ದಿನ ಮಾತ್ರ ಅದರ ಬಗ್ಗೆ ಪ್ರಯತ್ನ ಮಾಡಿ, ಮೂರನೆಯವರ ಮಧ್ಯಸ್ಥಿಕೆಯಲ್ಲಿ ಅದು ಇತ್ಯರ್ಥ ಆಗುತ್ತೆ, ಒಳ್ಳೆಯ ಲಾಭ ಬರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ವಾದ ಪ್ರತಿವಾದ ಬೇಡ. ಏಕೆಂದರೆ ಒಂದು ವಾದದಲ್ಲಿ ನೀವು ಸಿಲುಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಈ ದಿನ ನಿಮಗೆ ಒಳ್ಳೆಯ ದಿನವಾಗಿದೆ. ಎಲ್ಲ ಕಡೆಯಿಂದಲೂ ಕೂಡ ಅನುಕೂಲ ಇದ್ದಾಗ ಯಾವುದೋ ಒಂದು ಒತ್ತಡ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ವಾದ ಪ್ರತಿವಾದ, ಈ ತರ್ಕ ಇಂಥದ್ರಿಂದ ಈ ದಿನ ದೂರ ಇರಬೇಕಾಗತ್ತೆ. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ಸಮಯ ನಿಮಗೆ ಬಹಳ ಚೆನ್ನಾಗಿದೆ. ಅದರಲ್ಲೂ ಗುರುಬಲ ಇರೋದರಿಂದ ಈ ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಪ್ರಗತಿ ಇರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಕಾರ್ಯನಿರ್ವಹಣೆಯಿಂದ, ಅದರಲ್ಲೂ ನಿಮ್ಮ ಚುರುಕುತನ, ನಿಮ್ಮ ಬುದ್ಧಿವಂತಿಕೆ, ಇದರಿಂದ ಕಾರ್ಯ ಯಶಸ್ವಿಯಾಗುತ್ತೆ, ಸಮಾಧಾನ ತರುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ. ಹಾಗಾಗಿ ಈ ದಿನದಲ್ಲಿ 2ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸ್ವಲ್ಪ ಅಡಚಣೆ ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ 3ನೆಯವರ ಪ್ರಭಾವ ಈ ದಿನ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ನಿಮ್ಮ ಯೋಜನೆಗಳು ನಿಮ್ಮ ಒಂದು ಅನಿಸಿಕೆಯಂತೆ ನಡೆಯಲ್ಲ. ಹಾಗಾಗಿ ಅಸ್ತವ್ಯಸ್ತವಾಗುವಂಥ ಅವಕಾಶಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಬೇಕು. ಆರೋಗ್ಯ ಕೈ ಕೊಡುವಂಥದ್ದು ಇರುತ್ತೆ, ಎಚ್ಚರಿಕೆ ಇರಲಿ.
ಇನ್ನು ಈ ದಿನ ಕ್ರೀಡಾ ಸ್ಪರ್ಧಿಗಳಿಗಾಗಲಿ ಅಥವಾ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗಾಗಿ ನೀವು ಎಷ್ಟೇ ಶ್ರಮ ಪಟ್ಟರೂ ಕೂಡ, ಎಷ್ಟೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಕೆಲಸಗಳಲ್ಲಿ ಮುಂದುವರಿಯೋದ್ರಿಂದ ಕೂಡ ನಿಮಗೆ ತೃಪ್ತಿ ಇರಲ್ಲ ಈ ದಿನ. ಇನ್ನು ಈ ದಿನ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ಬಹಳ ನಿಷ್ಠೆಯಿಂದ ಮಾಡಬೇಕಾಗತ್ತೆ. ಇದರಲ್ಲಿ ಮಾತ್ರ ನೀವು ಅಲ್ಪ ಸ್ವಲ್ಪ ಗೌರವವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಾಗಲಿ, ನಿಮ್ಮ ವ್ಯಾಪಾರದ ವಿಚಾರದಲ್ಲಾಗಲಿ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ತಜ್ಞರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ನೀವು ಹೊಸ ಯೋಜನೆಗಳನ್ನಾಗಲಿ, ಹೊಸ ಕೆಲಸಗಳನ್ನಾಗಲಿ ಆರಂಭ ಮಾಡಲಿಕ್ಕೆ ಅಷ್ಟೊಂದು ಅತ್ಯುತ್ತಮವಾದಂತಹ ದಿನ ಅಲ್ಲ. ಅದಕ್ಕಾಗಿಯೇ ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿದ್ದರೆ ತಟಸ್ಥಗೊಳಿಸುವಂಥದ್ದು, ಇಲ್ಲ ಸೂಕ್ತ ಸಮಯದಲ್ಲಿ ಮಾತ್ರ ಈ ದಿನ ಅಂದರೆ ಈ ಶುಭ ಮುಹೂರ್ತವನ್ನು ನೋಡಿಕೊಂಡು ಆರಂಭ ಮಾಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೋಡಿಕೊಳ್ಳುವಂಥ ಜನ ಇರ್ತಾರೆ. ಹಾಗಾಗಿ ನಿಮಗೆ ನಿಮ್ಮ ಬಂಧುಗಳೋ ಮಿತ್ರರೋ ಸಹಕಾರಿಯಾಗಿ ಸಪೋರ್ಟಿವ್ ಆಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆತನ, ನಿಮ್ಮ ಮೇಧಾವಿತನ, ನಿಮ್ಮ ಚಾತುರ್ಯ ಇದರ ಮಾರ್ಗದಿಂದ ಒಳ್ಳೆಯ ಅಭಿಪ್ರಾಯವನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಯಶಸ್ವಿಯಾಗ್ತೀರಿ. ಹಾಗಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಕೆಲಸದಲ್ಲಿ ಈ ದಿನ ನೀವು ತುಂಬ ಅಗ್ರಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಗೌರವ ಸ್ಥಾನಮಾನಗಳು ಕೂಡ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಕ್ಲಿಷ್ಟ ಕಾರ್ಯಗಳನ್ನು ಕೂಡ ಸುಲಭದಲ್ಲಿ ಪೂರ್ತಿಗೊಳಿಸಲಿಕ್ಕೂ ಸಹಾಯಕವಾಗುತ್ತೆ. ಏಕೆಂದರೆ ಈ ದಿನದ ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ಯಾವುದೇ ವಿಚಾರದಲ್ಲೂ ಕೂಡ ನೀವು ಜಯ ಸಾಧನೆ ಮಾಡ್ತೀರಿ, ಕಾರ್ಯಸಿದ್ಧಿ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಹಿರಿಯರಿಂದ ಕೆಲವೊಂದು ಉಪಯುಕ್ತವಾದಂಥ ಮಾರ್ಗದರ್ಶನ ಈ ದಿನ ಸಿಗ್ಬೋದು. ಅವರಿಂದ ಧನ ಸಹಾಯ ಕೂಡ ಸಿಗ್ಬೋದು, ಅಥವಾ ಮುಂದೆ ಭವಿಷ್ಯದಲ್ಲಿ ನಿಮ್ಮ ರೂಪುರೇಷೆಗಳು ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ಒಳ್ಳೆಯ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಮಿತಿಮೀರಿದ ಕಾರ್ಯಭಾರದಿಂದ ಸ್ವಲ್ಪ ದೈಹಿಕ ಆಲಸ್ಯ ಉಂಟಾಗಬಹುದು. ಆದರೂ ಕೂಡ ಈ ದಿನ ಸ್ಪರ್ಧಾತ್ಮಕ ಮನೋಭಾವ ಚೆನ್ನಾಗಿದೆ, ಕಾಂಪಿಟೇಟಿವ್ ಸ್ಪಿರಿಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿಯ ಜೊತೆಗೆ ಹುಚ್ಚು ಆವೇಶ ಕೂಡ ಇರುವಂಥದ್ದಿದೆ. ಒಟ್ಟಾರೆ ದಿನ ಫಲಪ್ರದವಾದಂತಹ ದಿನ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಮಾತ್ರ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬೋದು. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದನ್ನು ಅನುಭವಿಸಬೇಕಾಗತ್ತೆ. ವ್ಯಾಪಾರಿ ಚಟುವಟಿಕೆಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇರಲ್ಲ. ಹಾಗಾಗಿ ಬಂದದ್ದರಲ್ಲೇ ಈ ದಿನ ತೃಪ್ತಿ ಪಡಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳು, ನಿಮ್ಮ ಒತ್ತಡ, ನಿಮ್ಮ ಮನಸ್ಸು ಇದನ್ನು ಕಲುಷಿತಗೊಳಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಮಾನಸಿಕವಾಗಿ ಸ್ವಲ್ಪ ಬಲಹೀನರಾದಂತೆ ಕಾಣಿಸುತ್ತೆ. ಹಾಗೆ ಈ ದಿನ ಧಾರ್ಮಿಕ ವಿಚಾರಗಳಿಗೆ ಅತ್ಯುತ್ತಮವಾದಂತಹ ದಿನ. ಅದನ್ನು ನೀವು ಪ್ರಿಯಾರಿಟಿಯಲ್ಲಿ ಮಾಡೋದ್ರಿಂದ ಮನಸ್ಸಿಗೆ ಕೊಂಚ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ಅಷ್ಟೊಂದು ಸೂಕ್ತವಾಗಿಲ್ಲ. ಆದಷ್ಟು ದೂರದ ಪ್ರಯಾಣ ಇದ್ದರೆ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಂತು ಹೋದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ನಿಧಾನವಾಗಾದರೂ ಕೂಡ ಕೆಲಸಗಳು ಮುಂದುವರಿಯುತ್ತೆ. ಆದರೆ ಅದರಿಂದ ಬರುವಂಥ ಆದಾಯ ಅಷ್ಟಕ್ಕಷ್ಟೇ ಇರುತ್ತೆ. ಒಟ್ಟಾರೆ ನಿಮಗೆ ಕೆಲಸ ಮುಗಿಬೇಕಾ ಅಥವಾ ಆದಾಯ ಅದರಿಂದ ಹೆಚ್ಚು ಬರಬೇಕಾ ಅನ್ನೋಂಥದ್ದನ್ನು ನೀವೇ ತೀರ್ಮಾನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸಂಬಂಧಿಕರ ವಿಚಾರದಲ್ಲಿ, ದಾಯಾದಿಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಸನ್ನಿವೇಶಗಳಿದೆ. ಅವರ ಮಾತು, ಅವರ ಪಿತೂರಿಯ ವರ್ತನೆ ನಿಮಗೆ ಹಿಡಿಸಲ್ಲ. ಇದರಿಂದ ನಿಮ್ಮ ಒಂದು ಕೋಪ, ತಾಪ, ಆವೇಶ ಕೂಡ ಮಾತಿನ ಮೂಲಕ ಬಹಿರಂಗ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದು ಮತ್ತೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂಥದ್ದಿರುತ್ತೆ.
ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಮೂರನೆಯವರ ವಿಚಾರದಲ್ಲಿ ಹೆಚ್ಚು ತಲೆ ಹಾಕದೇ ಇರುವಂಥದ್ದು ಉತ್ತಮ. ಹಾಗೆ ಈ ದಿನದ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು, ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇಲ್ಲಾಂದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸದ ದಿನ, ಕೆಲಸ ಕಾರ್ಯಗಳಲ್ಲಿ ಜಯ ಸಾಧಿಸುವಂಥ ದಿನ. ತನ್ಮೂಲಕ ನಿಮ್ಮ ಪ್ರಯತ್ನದಿಂದ ನಿಮಗೆ ಲಾಭ ಇದೆ. ಏಕೆಂದರೆ ಲಾಭ ಸ್ಥಾನದಲ್ಲೇ ಚಂದ್ರ ಇದ್ದಾನೆ ಈ ದಿನ. ಇನ್ನು ಈ ದಿನ ಸಾಂಸಾರಿಕವಾಗಿಯೂ ಕೂಡ ನೆಮ್ಮದಿಯಿಂದ ಇರ್ತೀರಿ. ಕುಟುಂಬದಲ್ಲಿ ಒಂದು ಸಹಮತ ಇದೆ, ಒಗ್ಗಟ್ಟಿದೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ. ಇನ್ನು ಈ ದಿನ ವಾಹನಗಳಿಂದ ಅಥವಾ ನಿಮ್ಮ ಪ್ರಯಾಣದಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗುವಂಥದ್ದಿದೆ. ಇನ್ನು ಪ್ರೀತಿ ಪಾತ್ರರ ಭೇಟಿ ನಿಮಗೆ ಸಂತೋಷವನ್ನು ತರುತ್ತೆ. ಸಂಜೆಯ ಸಮಯಕ್ಕೆ ಅತಿಥಿಗಳ ಆಗಮನ ಆಗುವಂಥದ್ದು ಕೂಡ ಇದೆ. ಇಲ್ಲೂ ಕೂಡ ನಿಮಗೆ ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ಆಗುವಂಥದ್ದು ಇದೆ. ಮಕ್ಕಳಿಂದ ಈ ದಿನ ನಿಮಗೆ ಅಷ್ಟೊಂದು ಸಂತೋಷ ಇಲ್ಲ ಅಂದರೂ ಕೂಡ ಮಕ್ಕಳಿಗಾಗಿ ನೀವೇ ಹೆಚ್ಚು ಶ್ರಮವನ್ನು ಪಡುವಂಥ ಸಾಧ್ಯತೆ ಇದೆ. ಅವರಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಮನಸ್ಥಿತಿ ಇರುವಂಥವ್ರು, ಅಂತಹ ಸಂಕಲ್ಪವನ್ನು ಮಾಡಿಕೊಂಡಿರುವಂಥವ್ರಿಗೆ ಉತ್ತಮವಾದಂಥ ದಿನ ಇದು. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಹಾಗೆ ತುದಿಗಾಲಿನಲ್ಲಿ ನಿಂತು ಕೆಲಸಗಳನ್ನು ಮುಂದುವರಿಸುವಂಥ ಸಾಧ್ಯತೆ ಕೂಡ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥದ್ದು ಈ ದಿನ ನಿಮಗೆ ಅನ್ವಯ ಆಗುತ್ತೆ. ಏಕೆಂದರೆ ಕಷ್ಟಪಡ್ತೀರಿ, ಫಲ ಬೇಗ ಸಿಕ್ಕತ್ತೆ ನಿಮಗೆ. ಇನ್ನು ಈ ದಿನ ನಿಮ್ಮ ತೀರಾ ಹತ್ತಿರದವರ ವಿಚಾರದಲ್ಲಿ, ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಮುಂದುವರಿರಿ. ಇಲ್ಲೇ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಅನಾವಶ್ಯಕವಾದಂತಹ ಖರ್ಚಿಗಾಗಲಿ ಬೇಡದ ಮಾತಿಗಾಗಲಿ ಆಸ್ಪದ ಕೊಡಬೇಡಿ. ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿನ ಪ್ರಗತಿ ಇದೆ. ಹಾಗೆ ಈ ವ್ಯಾಪಾರದಲ್ಲಿ ಇದ್ದಂತಹ ಕೆಲವೊಂದು ಕಗ್ಗಂಟು ಸಮಸ್ಯೆಗಳು ಕೂಡ ಈ ದಿನ ನಿವಾರಣೆಯಾಗುತ್ತೆ. ಅಂಥ ಒಂದು ಒಳ್ಳೆಯ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಿಮ್ಮ ತೀರ್ಮಾನಗಳು ಇರಬೇಕಾಗುತ್ತೆ. ಇನ್ನು ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆ ನಿಕಟ ಸಂಪರ್ಕ ಕೂಡ ಇರುವಂಥದ್ದು ಇದೆ. ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಈ ದಿನ ಭೇಟಿ ಮಾಡುವಂಥದ್ದು, ಅವರಿಂದ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ. ಹಾಗಾಗಿ ನೇರ ನುಡಿ, ನೇರ ಮಾತು ಈ ದಿನ ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಈ ದಿನ ಗುರುತಿಸ್ಕೊಳ್ತೀರಿ. ಇದು ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಕಾರಿಯಾಗಿರುತ್ತೆ. ಜೊತೆಗೆ ಈ ದಿನ ಸ್ತ್ರೀ ವರ್ಗದವರ ಜವಾಬ್ದಾರಿ, ಅವರ ಬಗ್ಗೆ ನಿಮ್ಮ ಒಂದು ಕಾಳಜಿ, ಕಳಕಳಿ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಪ್ರತಿಯೊಬ್ಬರಿಗೂ ಕೊಡುವಂಥ ಒಂದು ವೈಯಕ್ತಿಕ ಗೌರವ ಆಗಲಿ, ಅವರಿಂದ ನೀವು ಬಯಸುವಂಥ ಸಹಕಾರಗಳಾಗಲಿ ಬಹಳ ಸ್ಪಷ್ಟವಾಗಿರುತ್ತೆ. ಆದ್ದರಿಂದಲೇ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ, ಜೊತೆಗೆ ನಿಮ್ಮ ಸ್ವಂತ ವ್ಯಾಪಾರದಲ್ಲೂ ಕೂಡ ಈ ದಿನ ಅದರ ಒಂದು ಅಭಿವೃದ್ಧಿಯ ಬಗ್ಗೆ ಉತ್ತಮ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಅದರ ವಿಸ್ತರಣೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡುವಂಥದ್ದು ಇರ್ಬೋದು. ಯಾವುದೇ ರೀತಿಯ ಚಟುವಟಿಕೆಗಳಿದ್ದರೂ ಕೂಡ ಈ ದಿನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಿರಿಯರಿಂದ ಒಂದು ಒಳ್ಳೆಯ ಆಶೀರ್ವಾದ ನಿಮಗೆ ಸಿಕ್ಕತ್ತೆ. ಇದು ನಿಮಗೆ ಶ್ರೀರಕ್ಷೆ, ಅದೇ ಬಲ. ಅದನ್ನು ಭಾಳ ಬೇಗ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ
ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿ ಈ ದಿನ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಅದರಲ್ಲೂ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇಲ್ಲ. ಬೇರೆಯವರನ್ನು ತೃಪ್ತಿಪಡಿಸುವಂಥದ್ದು ಹೋಗಲಿ, ನಿಮ್ಮ ಮನಸ್ಸನ್ನೇ ಈ ದಿನ ನೀವು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಪ್ರಗತಿ ಇಲ್ಲ, ಲಾಭ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿನೇ ಈ ದಿನ ಮಧ್ಯಮ ಫಲಗಳಿರುವಂಥ ಸಂದರ್ಭ. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ವಿಶೇಷವಾಗಿ ನೀವು ಮಾಡುವಂಥ ಒಂದು ಪ್ರಯತ್ನ, ನೀವು ಗುರಿಯನ್ನು ತಲುಪಬೇಕು ಅಂದುಕೊಂಡಿರುವಂಥ ಒಂದು ಟಾರ್ಗೆಟ್ ಏನಿದೆ ಅದು ರೀಚ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಮಧ್ಯೆ ಮಧ್ಯೆ ಅಡೆತಡೆಗಳಿರುತ್ತೆ. ಕೆಲವೊಂದು ನೀವೇ ನಿಮ್ಮ ತೀರ್ಮಾನವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ, ನಿಮ್ಮ ಅಭಿಪ್ರಾಯದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಇದರಿಂದ ಈ ಕಾರ್ಯಕ್ಕೆ ಅಡಚಣೆಗಳು ಜಾಸ್ತಿ. ಇನ್ನು ಈ ದಿನ ಸಾಂಸಾರಿಕವಾಗಿಯೂ ಕೂಡ ಒಂದು ಸಣ್ಣ ಬದಲಾವಣೆ ಇದೆ, ಒಂದು ಪರಿವರ್ತನೆಯ ಕಾಲ ಇದು. ಹಾಗಾಗಿ ಒಂದು ಧೈರ್ಯದಿಂದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ. ಹಾಗಾಗಿ ಕುಟುಂಬಸ್ಥರ ಸಹಮತಿಯ ಮೇರೆಗೆ ಆ ನಿರ್ಧಾರ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ವಾಹನಗಳಿಂದ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ. ಸ್ವಲ್ಪ ದೂರದ ಪ್ರಯಾಣ, ಅದರಲ್ಲೂ ಬೇರೆಯವರ ವಾಹನವನ್ನು ನೀವು ಓಡಿಸುವಂತಹ ಸಂದರ್ಭ ಬಂದರೆ ಸ್ವಲ್ಪ ಜಾಗ್ರತೆ. ಇನ್ನು ಖರ್ಚು ವೆಚ್ಚಗಳಲ್ಲೂ ಕೂಡ ಮಿತಿ ಅನ್ನುವಂಥದ್ದು ಬೇಕು. ಯಾರನ್ನೋ ಓಲೈಸುವ ಸಲುವಾಗಿ, ಯಾರದ್ದೋ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಖರ್ಚು ಮಾಡುವಂಥದ್ದಲ್ಲ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಕುಟುಂಬದವರ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಆದ್ಯತೆ ಕೊಡಿ, ಒಳ್ಳೆಯದಾಗತ್ತೆ. ಕುಟುಂಬಸ್ಥರ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿರಂತರವಾಗಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.